ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡ್ತಾರ ಅನ್ನುವಂತಹ ಚರ್ಚೆ ಈಗ ಸದ್ಯ ರಾಜ್ಯ ರಾಜಕೀಯದಲ್ಲಿ ಹರಿದಾಡ್ತಿರುವಂತಹ ವಿಚಾರ. ಈಗಾಗಲೇ ಹೊಸ ಸರ್ಕಾರ ಬಂದಿರುವಂಥದ್ದು, ಹೊಸದಾದಂತಹ ಟೆನ್ಷನ್ ಶುರುವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಸಚಿವ ರಾಮಲಿಂಗಾರೆಡ್ಡಿಗೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವನಾಗಬೇಕು ಅನ್ನುವಂತಹ ಒಂದಷ್ಟು ಆಸೆಗಳನ್ನು ಆಕಾಂಕ್ಷೆಗಳನ್ನು ಇಟ್ಕೊಂಡಿರುವಂಥದ್ದು. ಆದರೆ ಇದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಸಂಪುಟದಿಂದ ಹೊರಗೆ ಇರ್ತೀನಿ ಅಥವಾ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಬೇಸರದ ಮಾತುಗಳನ್ನು ಕೂಡ ಹೇಳ್ತಿರುವಂಥದ್ದು. ಈಗಾಗಲೇ ಕಳೆದ 2 ದಿನದ ಹಿಂದೆ ಈಗಾಗಲೇ ಸಚಿವ ಆಗುವಂತಹ ಉನ್ನತ ಖಾತೆ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಆಸೆಗಳನ್ನು ಆಕಾಂಕ್ಷೆಗಳನ್ನು ಇಟ್ಕೊಂಡಂತಹ ರಾಮಲಿಂಗಾರೆಡ್ಡಿಗೆ ಒಂದು ರೀತಿಯಾದಂತಹ ನಿರಾಸೆಯ ಅಸಮಾಧಾನವನ್ನು ಕೂಡ ತೋಡ್ಕೊಳ್ತಿರುವಂಥದ್ದು. ಅಂದರೆ ಬೃಹತ್ ನೀರಾವರಿ ಇಲಾಖೆ ನನಗೆ ಬೇಡ, ಕೊಟ್ಟರೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಈಗ ಪಟ್ಟನೆ ಹಿಡ್ಕೊಂಡಿರುವಂಥದ್ದು. ಹಾಗಾಗಿ ಹೊಸ ಸರ್ಕಾರ ಬಂದ ನಂತರದಲ್ಲಿ ಹೊಸದಾದ ಟೆನ್ಷನ್ ಶುರುವಾಗಿದೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಿರುವಂಥದ್ದು. ಅಂದರೆ ಕಳೆದ 2 ದಿನದ ಹಿಂದೆ ಅಷ್ಟೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ನೂತನ ಅಂದರೆ ಮೊದಲ ಪಟ್ಟಿಯಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರ ಹೆಸರು ಕೂಡ ಇತ್ತು. ಆದರೆ ಪ್ರಮಾಣ ವಚನ ಸ್ವೀಕಾರ ಮಾಡಿ 2 ದಿನಕ್ಕೆ ಈಗ ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ವಿಚಾರ ಅಥವಾ ರಾಜೀನಾಮೆ ಕೊಡ್ತಾರ ಅನ್ನುವಂತಹ ಒಂದಷ್ಟು ಚರ್ಚೆ ಇದೆಯಲ್ಲ, ನಿಜಕ್ಕೂ ಕೂಡ ಸರ್ಕಾರಕ್ಕೆ ಹೊಸದಾದಂತಹ ಒಂದು ಟೆನ್ಷನ್ ಅಂತಾನೆ ಹೇಳ್ಬೋದು. ಈಗಾಗಲೇ ಒಂದಷ್ಟು ವಿಚಾರಗಳನ್ನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಬಹುತೇಕ ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನ ಕೊಡುವಂಥದ್ದು ಡೌಟ್ ಅಂತ ಹೇಳಲಾಗ್ತಿರುವಂಥದ್ದು. ಸದ್ಯ ಈ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಕೂಡ ಆಗ್ತಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಹೈಕಮಾಂಡ್ ನೊಂದಿಗೆ ಚರ್ಚೆ ಮಾಡಿ ಏನಾದರೂ ಖಾತೆ ಬದಲಾವಣೆ ಆಗಲಿಕ್ಕೆ ಅಥವಾ ಖಾತೆ ಬದಲಾವಣೆ ಮಾಡಲಿಕ್ಕೆ ಅನ್ನೋದು ಚಾನ್ಸಸ್ ಇದೆಯಾ ಅನ್ನುವಂಥದ್ದನ್ನು ಕೂಡ ಈಗ ಯೋಚನೆ ಮಾಡುವಂತಹ ಪರಿಸ್ಥಿತಿ ಕೂಡ ಸದ್ಯ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಕಾಂಗ್ರೆಸ್ನ ನಾಯಕ, ಸಚಿವರಾಗಿ ತಮ್ಮ ಖಾತೆಗಳನ್ನು ಈ ಹಿಂದೆನೂ ಕೂಡ ಸಾರಿಗೆ ಸಚಿವರಾಗಿ ಮತ್ತೆ ಮುಜರಾಯಿ ಇಲಾಖೆಯ ಸಚಿವ ಸ್ಥಾನವನ್ನು ಕೂಡ ನಿಭಾಯಿಸಿದಂತಹ ಹಿರಿಯ ಕಾಂಗ್ರೆಸ್ನ ಮುಖಂಡ, ಸಚಿವರು ಕೂಡ ಆಗಿದ್ರು, ಶಾಸಕರು ಕೂಡ ಆಗಿದ್ರು. ಹಾಗಾಗಿ ನನಗೆ ಈ ಒಂದು ಟರ್ಮ್ನಲ್ಲಿ ಅಥವಾ ಹೊಸದಾದಂತಹ ಹೊಸ ಒಂದು ಪಟ್ಟಿಯಲ್ಲಿ ಅಥವಾ ಹೊಸ ಸಚಿವ ಸ್ಥಾನದಲ್ಲಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನವನ್ನು ಕೊಡಬೇಕನ್ನುವಂತಹ ಪಟ್ಟನ್ನ ಹಿಡಿದಿರುವ ಹಾಗೆ ಕಾಣ್ತಾ ಇರುವಂಥದ್ದು. ಸದ್ಯ ಈ ಒಂದು ಬೆಳವಣಿಗೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಒಂದು ವೇಳೆ ರಾಜೀನಾಮೆ ಏನಾದರೂ ಕೊಟ್ಟರೆ ರಾಮಲಿಂಗಾರೆಡ್ಡಿ ಅವರು ಇನ್ನುಳಿದಂತಹ ಖಾತೆಗಳು ಹಂಚಿಕೆ ಆಗಿರುವಂತಹ ಸಚಿವರ ಒಂದು ಸ್ಥಾನದ ವಿಚಾರಗಳು ಏನು, ಮತ್ತೆ ಏನಾದರೂ ಅಸಮಾಧಾನ ವ್ಯಕ್ತ ಆಗುತ್ತಾ ಅಥವಾ ಅಸಮಾಧಾನದ ವಿರುದ್ಧ ಏನಾದರೂ ಧ್ವನಿ ಎತ್ತಲಿಕ್ಕೆ ಮತ್ತೆ ಸಚಿವರು ಸದ್ದಾಗ್ತಾರೆ ಅನ್ನುವಂಥದ್ದು ಕೂಡ ವಿಚಾರ ಮಾಡಬೇಕಂತ ವಿಚಾರಗಳೇ ಆಗಿರುವಂಥದ್ದು. ಸದ್ಯ ಈಗ ರಾಮಲಿಂಗಾರೆಡ್ಡಿ ಅವರು ಒಂದು ವೇಳೆ ಏನಾದರೂ ರಾಜೀನಾಮೆಗೆ ಮುಂದುವರೆದ್ರೆ, ರಾಜೀನಾಮೆಗೆ ಏನಾದರೂ ಪಟ್ಟಿ ಹಿಡಿದ್ರೆ ಇವರನ್ನ ಮನವೊಲಿಸುವಂಥದ್ದು ಹೇಗೆ, ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಈಗ ಸದ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದೊಂದು ಹೊಸ ತಲೆನೋವು ಅಂತಾನೆ ಹೇಳ್ಬೋದು. ಈಗಾಗಲೇ ಈ ಬಗ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೇಳಿದಾಗ ಖಾತೆ ಹಂಚಿಕೆ ವಿಚಾರವಾಗಿ ಯಾವುದೇ ಸಚಿವರು ನನ್ನಲ್ಲಿ ಬಂದಿಲ್ಲ, ನೇರವಾಗಿ ನನ್ನನ್ನು ಭೇಟಿ ಮಾಡಿಲ್ಲ, ಈ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ. ಖಾತೆ ಹಂಚಿಕೆ ಏನಾದರೂ ಸಚಿವರಿಗೆ ಆಗುವಂಥದ್ದಾದರೆ ಸರ್ಕಾರದ ಲೆವೆಲ್ ಆಗತ್ತೆ, ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ಎಲ್ಲರೂ ಕೂಡ ಬದ್ಧ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಡೈರೆಕ್ಟ್ ಆಗಿ ಕೂಡ ಹೇಳಿರುವಂಥದ್ದು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ರಾಜೀನಾಮೆ ಕೊಡಬೇಕು ಅಥವಾ ಈ ಖಾತೆಯನ್ನು ಬೃಹತ್ ನೀರಾವರಿ ಖಾತೆಯನ್ನು ನಿಭಾಯಿಸ್ತಾರಾ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಸಚಿವನಾಗಿಯೇ ಮುಂದುವರಿಬೇಕನ್ನುವಂತಹ ಪಟ್ಟನೆ ಹೇಳಿದರೆ ಯಾವ ರೀತಿಯಾಗಿ ಇದನ್ನು ಸರಿ ಮಾಡಬೇಕು, ಅಸಮಾಧಾನವನ್ನು ಯಾವ ರೀತಿಯಾಗಿ ಸರಿಪಡಿಸಬೇಕು ಅನ್ನುವಂಥದ್ದು ದೊಡ್ಡ ಸವಾಲು ಕೂಡ ಆಗಿರುವಂಥದ್ದು. ಹಾಗಾಗಿ 2ನೇ ಪಟ್ಟಿಗೆ ಈಗಾಗಲೇ ಏನು ಒಂದಷ್ಟು ಕಸರತ್ತುಗಳು ಕೂಡ ನಡೀತಿದೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ಸಚಿವ ಸ್ಥಾನದ ಪಟ್ಟಿ ಈಗಾಗಲೇ ಹೊರಬಿದ್ದಿರುವಂಥದ್ದು, ಇನ್ನು 2ನೇ ಪಟ್ಟಿಯಲ್ಲಿ ಯಾರೆಲ್ಲ ಬರ್ತಾರೆ ಹೊಸ ಸಚಿವರಾಗಿ, ಯಾರನ್ನ ಕೈ ಬಿಡ್ತಾರೆ ಅನ್ನುವಂಥದ್ದು ಕೂಡ ಹೊಸದೊಂದು ಟೆನ್ಷನ್ ಅಂತಲೇ ಹೇಳ್ಬೋದು. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ನಡೆಯನ್ನು ನೋಡ್ತಾ ಇದ್ರೆ ಇದು ತಣ್ಣಗಾಗುವ ಹಾಗೆ ಕಾಣಿಸ್ತಾ ಇಲ್ಲ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೆ ಹೈಕಮಾಂಡ್ ನೊಂದಿಗೆ ಏನಾದರೂ ಚರ್ಚೆಗಳನ್ನು ಮಾಡಿ ಮಾತುಕತೆ ಮಾಡಿ ಅಸಮಾಧಾನ ಇರುವಂತಹ ಹಿರಿಯ ಕಾಂಗ್ರೆಸ್ನ ಸಚಿವರನ್ನ, ಶಾಸಕರನ್ನ, ಹಿರಿಯ ಕಾರ್ಯಕರ್ತರನ್ನ ಯಾವ ರೀತಿಯಾಗಿ ಮನವೊಲಿಸಬೇಕು ಅನ್ನುವಂಥದ್ದನ್ನು ಕೂಡ ಈಗ ಸದ್ಯ ಚಾಲೆಂಜಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಇನ್ನುಳಿದಂತಹ 2 ವರ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇಂಥದಂತಹ ಸವಾಲುಗಳು ಮುಂದೆ ಎದುರಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿರುವಂಥದ್ದು. ಅದರಲ್ಲೂ ಕೂಡ ಸಚಿವ ಸ್ಥಾನ ಹಂಚಿಕೆ ವಿಚಾರ ಇದೆಯಲ್ಲ, ನಿಜಕ್ಕೂ ಕೂಡ ಒಂದು ಬಿಗ್ ಚಾಲೆಂಜ್ ಆಗಿದೆ ಸರ್ಕಾರಕ್ಕೆ ಅಂತಾನೆ ಹೇಳ್ಬೋದು. ಈಗಾಗಲೇ ಒಂದು ಖಾತೆಯ ವಿಚಾರವಾಗಿ, ಬೃಹತ್ ನೀರಾವರಿ ಖಾತೆಯ ವಿಚಾರವಾಗಿ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಸಚಿವ ರಾಮಲಿಂಗಾರೆಡ್ಡಿ ಅವರು ಇನ್ನು ಮುಂದಿನ ದಿನಗಳಲ್ಲಿ 2ನೇ ಪಟ್ಟಿಯಲ್ಲಿ ಬರುವಂತಹ ಸಚಿವ ಸ್ಥಾನ ಆಗಿರ್ಬೋದು ಅಥವಾ ಯಾರಿಗೆಲ್ಲ ಅಸಮಾಧಾನ ಇದೆ ಆದರೆ ಈ ಖಾತೆ ಬೇಕು ಅಥವಾ ಈ ಖಾತೆ ಬೇಡ ಡಿಮ್ಯಾಂಡ್ ಮಾಡುವಂತಹ ವಿಚಾರಕ್ಕಿದೆಯಲ್ಲ, ಅದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಸರ್ಕಾರ, ಮುಖ್ಯಮಂತ್ರಿ ಶಿವಕುಮಾರ್ ಅವರು ಇದನ್ನು ಯಾವ ರೀತಿಯಾಗಿ ತಮ್ಮ ಬಲವನ್ನ ಪ್ರಯೋಗ ಮಾಡಿ ಹೈಕಮಾಂಡ್ ನೊಂದಿಗೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿಯಾಗಿ ಸರಿಪಡಿಸ್ತಾರೆ ಅನ್ನುವಂಥದ್ದನ್ನು ಸದ್ಯ ನಾವು ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.